ತನ್ನ ಜೊತೆಯಲ್ಲಿದ್ದವರ ಪ್ರಾಣ ರಕ್ಷಿಸುವುದಕ್ಕೆ ಮದಬಂದ ಕಾಡಾನೆಯೊಂದಿಗೆ ವೀರಾವೇಶದಿಂದ ಹೋರಾಡಿ ತನ್ನ ಪ್ರಾಣವನ್ನೇ ಅರ್ಪಿಸಿದ ಅರ್ಜುನ ಆನೆಗೆ ಹುತಾತ್ಮ ಪಟ್ಟ ನೀಡುವುದರೊಂದಿಗೆ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಿಸುವುದಕ್ಕೆ ಆಗ್ರಹಿಸಲಾಯಿತು. ಅರ್ಜುನನ ಬಲಿದಾನವಾಗಿ ಡಿಸೆಂಬರ್ 4ಕ್ಕೆ 1 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮೈಸೂರು ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರ್ಸ್ ಸಭಾಂಗಣದಲ್ಲಿ ಬುಧವಾರ ಆಯೋಜನೆಯಾಗಿದ್ದ ಅರ್ಜುನ ಮರೆಯುವುದೆಂತು ನಿನ್ನ ಕಾರ್ಯಕ್ರಮದಲ್ಲಿ ಈ ಕುರಿತು ಸರ್ಕಾರವನ್ನು ಒತ್ತಾಯಿಸಲಾಯಿತು. ಮೂಡಾ ವ್ಯಾಪ್ತಿಯ 45 ಖಾಸಗಿ ಬಡಾವಣೆಗಳು ಹೋಟಗಳ್ಳಿ ನಗರಸಭೆ ಸೇರ್ಪಡೆಯಾಗಿದ್ದು ಹಸ್ತಾಂತರ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಹೋಟಗಳ್ಳಿ ನಗರಸಭೆಯು ಹಿನ್ಕಲ್, ಕೂರ್ಗಳ್ಳಿ, ಬೆಳವಾಡಿಯೊಂದಿಗೆ 3 ಕೈಗಾರಿಕಾ ಪ್ರದೇಶಗಳನ್ನು ಹೊಂದಿದೆ. ಜೊತೆಗೆ 33 ಖಾಸಗಿ ಅನುಮೋದಿತ ಬಡಾವಣೆಗಳು ಈ ವ್ಯಾಪ್ತಿಯಲ್ಲಿದ್ದು 9,000ಕ್ಕೂ ಹೆಚ್ಚು ನಿವೇಶನಗಳಿವೆ. 6,000ಕ್ಕೂ ಹೆಚ್ಚು ಮನೆಗಳು ನಿರ್ಮಾಣಗೊಂಡಿವೆ. ಹೊಸದಾಗಿ 45 ಮೂಡಾ ಖಾಸಗಿ ಬಡಾವಣೆಗಳ ಹಸ್ತಾಂತರದಿಂದ ನಗರಸಭೆ ನಿರ್ವಹಣೆಯ ಜವಾಬ್ದಾರಿ ಹೆಚ್ಚಿರುವುದರಿಂದ ಆದಾಯದ ಮೂಲವು ಹೆಚ್ಚಾಗಿದೆ ಅಂತ ನಗರಸಭೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಓದುವ ಮನಸ್ಸಿನಲ್ಲಿ ಆನ್ಲೈನ್ ಜೂಜಿನ ವ್ಯಸನಕ್ಕೆ ಒಳಗಾಗಿ ಜೀವ ಕಳೆದುಕೊಳ್ತಾ ಇರುವುದು ಆತಂಕ ಮೂಡಿಸ್ತಾ ಇದೆ. ಆದರೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ವಿದ್ಯಾರ್ಥಿಯೊಬ್ಬನ ಆನ್ಲೈನ್ ಜೂಜಿನ ಹುಚ್ಚು ಆತನ ಸ್ನೇಹಿತೆಯ ಆತ್ಮಹತ್ಯೆಗೆ ಕಾರಣವಾಗಿದೆ. ತನ್ನ ಗೀಳಿಗಾಗಿ ಆತ ಸ್ನೇಹಿತೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಪಡೆದುಕೊಂಡಿದ್ದ ಎನ್ನುವುದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಹಾಸನದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಸಮಾವೇಶ ಆರಂಭಗೊಂಡಿದೆ. ಆದರೆ ಈ ಶಕ್ತಿ ಪ್ರದರ್ಶನ ಸಮಾವೇಶಕ್ಕೆ ಜೆಡಿಎಸ್ ತೀವ್ರ ವಾಗ್ದಾಳಿಯನ್ನು ನಡೆಸಿದೆ. ಸಮಾವೇಶದ ಮೂಲಕ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕುಟುಂಬದ ಶಕ್ತಿ ಕುಂದಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಕಿಡಿಕಾರಿದೆ. ಹಾಸನ ಸಮಾವೇಶದ ಬಗ್ಗೆ ಮಾತನಾಡಿದ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಕಾಂಗ್ರೆಸ್ನವರು ಹಾಗೆ ನೋಡಿದ್ರೆ ಸಿಎಂರನ್ನ ಎಲ್ಲಿ ಇಳಿಸ್ತಾರೋ ಎಂಬ ಭಯದಲ್ಲಿ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ.